ಮಕ್ಕಳು ಹಠ ಮಾಡಿ ಚಿಕನ್ ಶವರ್ಮ ಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ರು. ಆದರೆ ತುಂಬ ಚೆನ್ನಾಗಿತ್ತು. ತುಂಬಾ ಸಿಂಪಲ್ಲು, ಮಾಡೋದಂತೂ ತುಂಬ ಈಸಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಚಿಕನ್ ಶವರ್ಮ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಫುಲ್ ವಿಡಿಯೋ ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ. ನಾನು ಫಸ್ಟು ಚಿಕನ್ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಚಿಕನ್ ಶವರ್ಮ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ ಇದು 1/4 kg ಇದೆ. ಅಲ್ಲ ಅರ್ಧ kg ಇದೆ. ಇದು ಅರ್ಧ kg ಬೋನ್ಲೆಸ್ ಚಿಕನ್. ಇದು ನೋಡ್ತಾ ಇದ್ದೀರಲ್ಲ, ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ತಗೊಳ್ಳಿ. ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಆ ಥರ ಮಾಡ್ಕೊಳ್ಳಿ. ನಾವು 3 ಜನ ಅಷ್ಟೇ ನಾವು ತಿಂದಿದ್ದು, ನಾನು ನನ್ನ ಮಕ್ಕಳು. ನಾವು ಅರ್ಧ kg ಈ ಚಿಕನ್ನ ತೊಗೊಂಡು, ಮಕ್ಕಳಿದು ಬೇಯಿಸೋವಾಗೇ ಹೆಂಚಿನ ಮೇಲೆ ಅವಾಗೇ ಎಲ್ಲ ತಿನ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡ್ಕೊಂಡಿರೋದೇ ಹಾಕ್ಕೊಂಡಿದ್ದೀನಿ. ಇದು ಮೊಸರು, ಸ್ವಲ್ಪ 2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರಿಗೆ ಏನಪ್ಪ ಅಂದರೆ ನೀರಿನ ಅಂಶ ಎಲ್ಲ ಸೋರೋದ್ರಲ್ಲಿ ಒಂದು ಸ್ವಲ್ಪ ಜಾಲರಿನಲ್ಲಿ ಸೋರಿಕ್ಬಿಡಬೇಕು, ಅದನ್ನ ಆಮೇಲೆ ಹಾಕ್ಕೊಳ್ಬೇಕು. ಇದು ಮಸಾಲೆಗಳು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ, ಜೊತೆಗೆ ಚಿಕನ್ ಮಸಾಲ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ 1.5 ಸ್ಪೂನು ಖಾರ ಮತ್ತು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಅರಿಶಿನ ಪುಡಿ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ, ಇಲ್ಲ 1/2 ಸ್ಪೂನು, 1/4 ಟೀ ಸ್ಪೂನ್ ಆದರೆ ಸಾಕಾಗ್ಬಿಡುತ್ತೆ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಮಾಡೋದಂತೂ ತುಂಬಾ ಸುಲಭ, ಈಸಿ ಕೂಡ. ಅಂದರೆ ಹೊರಗಡೆ ಸಿಗೋದನ್ನು ನೀವೇ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ನೋಡ್ತಾ ಇದ್ರಲ್ಲ ಮಾಡೋದು ಎಷ್ಟು ಸುಲಭ ಅಂತಲೂ ಕೂಡ ತೋರಿಸ್ತೀನಿ ನೋಡಿ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟು. 1 ಸ್ಪೂನು ಸೋಯಾ ಸಾಸ್ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಳ್ಬೇಕು, ಸ್ವಲ್ಪ ಚಿಕನ್ಗೆ ನೆನೆಯೋದಕ್ಕೆ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಈ ಚಿಕನ್ ಶವರ್ಮ ಮಾಡೋದಕ್ಕೂ ಮುಂಚೆ ಏನು ಮಾಡಬೇಕು, ಮೇಯ್ನ್ ಇದನ್ನು ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಹಾಕಿ ಎಲ್ಲ ನೆನೆಯೋಕ್ಕೆ ಬಿಟ್ಕೊಂಬಿಡ್ಬೇಕು. 1 ಅವರ್ ಆದರೂ ಬೇಕಾಗುತ್ತೆ. ಇದು ನೆನಿಬೇಕು ಚಿಕನ್ನು. 1 ಅವರ್ ಅಥವಾ 2 ಅವರ್ ನೆಂದ್ರೂ ಒಳ್ಳೆಯದೇ. ತುಂಬ ಚೆನ್ನಾಗಿ ನೆಂದಿರಬೇಕು, ಅದು ಇನ್ನೂ ಒಳ್ಳೆಯದು, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಷ್ಟು ಚೆನ್ನಾಗಿತ್ತು. ನೀವು ಹೊರಗಡೆ ಏನು ತಿಂತೀರಾ ಹೋಗಿ ಚಿಕನ್ ಶವರ್ಮ ಅಂತ ಎಲ್ಲ, ಅದನ್ನು ನೀವು ಮನೆಯಲ್ಲೇ ಮಾಡಿಕೊಡ್ಬೋದು. ಮಕ್ಳಿಗೂ ಕೂಡ ಮಾಡಿಕೊಡಿ, ನೀವು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಉಪ್ಪು, ಖಾರ, ಈ ಮಸಾಲೆ ಏನೇನು ಹಾಕಿರ್ತೀವೋ ಅದೆಲ್ಲ ಕೂಡ ಚೆನ್ನಾಗಿ ಚಿಕನ್ಗೆ ಎಲ್ಲ ಅಂಟಬೇಕು. ಆ ಥರ ನೀವು ಕಲಿಸ್ಕೊಳ್ಬೇಕಾಗತ್ತೆ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡ್ತೀನಿ ರೀ, ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾನು ಪೆಪ್ಪರ್ ಪುಡಿನ ಮಾಡಿಬಿಟ್ಟಿದ್ದೆ, ಅದಕ್ಕೆ ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಒಂದೊಂದು ಅಡುಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ, ನೋಡಿಕೊಂಡು ಹಾಕ್ಕೊಳ್ಬೇಕು. ಮತ್ತೆ ನೆನಪಾಯಿತು, ಹಾಗೆ ಕೂಡ ಹಾಕ್ಕೊಂಡು ಅದನ್ನು ಲಾಸ್ಟಲ್ಲಿ ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಕೂಡ ಹಾಕ್ಕೊಂಡು ಇಷ್ಟು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ 1 ಅವರ್ ಅಥವಾ 2 ಅವರ್ ನೆನೆಯಕ್ಕೆ ಬಿಟ್ಬಿಟ್ಟು ನೆಂದಷ್ಟು ಕೂಡ ಒಳ್ಳೆಯದೇ. ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಇವಾಗ ನಾನು ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ನೆನೆಸಿಟ್ಟು ಕೊನೆಗೆ ಆಮೇಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಅಂದರೆ ಚಪಾತಿ ಥರ ಬೇಕಲ್ಲ, ಅದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ನೀವು ಚಪಾತಿ ಹಿಟ್ಟು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನು ತೊಗೊಂಡು ಕೂಡ ಮಾಡ್ಕೊಳ್ಬೋದು. ನಾವು ಏನಪ್ಪ ಅಂತಂದರೆ ಮೈದಾ ಹಿಟ್ಟಲ್ಲಿ ಮಾಡಲಿಲ್ಲ ಅಂದರೆ ಚಿಕನ್ ಶವರ್ಮ ಎಲ್ಲ ವೈಟು ಅದೇ ಈ ಥರ ತಿಂದಿರ್ತಾರಲ್ಲ, ಒಂದು ಸಲ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲೇ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಹಿಟ್ಟನ್ನು ಏನಪ್ಪ ಅಂದರೆ ನೀವು ಮಾಮೂಲಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ತೀರೋ ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ಅಂದರೆ ಚೆನ್ನಾಗಿ ನಾದ್ಕೊಳ್ಬೇಕು, ಮಿದಿಬೇಕು, ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಬಡಿಬೇಕು, ಅವಾಗೆ ಚೆನ್ನಾಗಿರೋದು ಮೈದಾ ಹಿಟ್ಟು. ಈ ಥರ ಸ್ಮೂತಾಗಿ ಬರೋವರೆಗೂ ಕೂಡ ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಒಂದು ಚಿಕ್ಕ ಪಾತ್ರೆಗೆ ಹಾಕಿ ಎತ್ತಿಟ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ ಹೀಗೆ. ಮತ್ತು ಅದೆಲ್ಲ ಆದಮೇಲೆ ಚಿಕನ್ನು ಕೂಡ 1 ಅವರ್ ಅಲ್ಲ 2 ಅವರ್ 1 ಅವರ್ ನೆಂದಿತ್ತು. ಅದಾದಮೇಲೆ ನಾನು ಒಂದು ತವಾದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ತವಾದ ಮೇಲೆ ಬೇಯಿಸ್ಕೊಳ್ತೀನಿ. ಅಂದರೆ ಚಿಕನ್ ಏನಪ್ಪ ಅಂದರೆ ಸ್ವಲ್ಪ ಈ ಥರ ಬೇಯಿಸ್ಕೊಳ್ಬೇಕು, ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬಾರ್ದು. ನೀರೆಲ್ಲ ಡ್ರೈ ಆಗೋವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಟೇಸ್ಟ್ ಮಾತ್ರ ಈ ಥರ ಚಿಕನ್ ಫ್ರೈ ಈ ಥರ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಬರೀ ನೀವು ಹಿಂಗೆ ಫ್ರೈ ಮಾಡ್ಕೊಂಡು ಹಂಗೆ ತಿನ್ನೋದಕ್ಕೂ ಸಕ್ಕತ್ತಾಗಿರುತ್ತೆ. ಅದರಲ್ಲೂ
ಚಿಕನ್ ಶವರ್ಮ ಮಾಡ್ಕೊಂಡ್ರು ಇನ್ನೂ ಚೆನ್ನಾಗಿತ್ತು ಮಾತ್ರ. ನಮ್ಮ ಮನೇಲಿ ಮಕ್ಳಂತೂ ಈ ಥರ ಬೇಯಿಸ್ತಾ ಇದ್ನಲ್ಲ, ಬೇಯಿಸಿ ಇಟ್ಟಾಗೇ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಎಲ್ಲ ನೆಂದಿತ್ತು, ಎಲ್ಲ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮನೆಯಲ್ಲಿ ಮಕ್ಕಳು ಹಿಂಗೆ ಬೇಯಿಸಿ ಅಲ್ಲಿ ಮಡಗಿದ್ದಾಗ ಚಿಕನ್ ಶವರ್ಮ ಮಾಡೋವಷ್ಟರಲ್ಲೇ ಅರ್ಧ ಚಿಕನ್ನೇ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಅದೇ ಥರನೇ ಎಲ್ಲ ಹಾಕ್ಕೊಂಬಿಟ್ಟು ನೀವು ಮಾಮೂಲಿ ಹಂಗೆ ಡ್ರೈ ಈಗೇನಾದರೂ ಸಾಂಬಾರು, ಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಂಡಾಗ ಸೈಡ್ಗೆ ಮಾಡ್ಕೊಂಡು ತಿನ್ಬೇಕು, ಅವಾಗೆ ಸಖತ್ತಾಗಿರುತ್ತೆ. ಆ ಥರನೂ ಈ ಥರ ಮಾಡ್ಕೊಳೋದಕ್ಕೂ ಇದು ಶವರ್ಮಗೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್. ನಾನು ಮಾಡಿದ್ದು ಇದೇ ಫಸ್ಟು ಟೈಮು, ಆದರೂ ಕೂಡ ಸಕ್ಕತ್ತಾಗಿ ಬಂತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನು ಇವತ್ತೇ ಫಸ್ಟು ಟೈಮ್ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿತ್ತು ನೋಡಿ. ಈಗೆಲ್ಲ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು, ಮಸಾಲೆ ಎಲ್ಲ ಓಪನ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕದು, ಅಲ್ಲಿ ತನಕ ಬಿಟ್ಬಿಟ್ಟು ಆಮೇಲೆ ನಾವು ರೊಟೇಟ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಮಕ್ಕಳು ಅಂದರೆ ಆಸೆ ಪಟ್ಟು ಮಾಡಿಸ್ಕೊಳ್ತಾರಲ್ಲ, ಆವಾಗ ನಾವು ಕೇಳಿ ಮಾಡಿಕೊಟ್ರೆ ಅವ್ರಿಗೊಂಥರ ಖುಷಿ, ಚೆನ್ನಾಗಿರುತ್ತೆ, ಅವ್ರಿಗೊಂಥರ ಇಷ್ಟ ಆಗುತ್ತೆ ನೋಡಿ. ಈ ಥರ ಮಾಡಿಕೊಡ್ಬೇಕು. ಈ ಥರ ನೋಡಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ, ಎಲ್ಲ ಕಡೆನೂ ತಿರುಗಿಸ್ಕೊಂಡು ಚಿಕನ್ ಬೇಯಿಸ್ಕೊಳ್ಳೋದೇ ಮೇಯ್ನ್. ಇದು ಇರೋದು ನೀಟಾಗಿ ಬೇಯಿಸ್ಕೊಳ್ಬೇಕು ಮಾತ್ರ, ಇದೇ ಮೇಯ್ನ್ ಅಂತ ಹೇಳ್ಬೋದು. ಈ ಮಸಾಲೆಗೂ ಅಷ್ಟೇ ನೀವು ಉಪ್ಪು ಖಾರ ನೀವು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಂಬಿಟ್ರೆ ಚಿಕನ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ. ಬೋನ್ಲೆಸ್ ಚಿಕನ್ನೇ ತೊಗೊಂಡು ಬಂದಿರೋದು, ಒಂದು ಕೂಡ ಮೂಳೆ ಇಲ್ಲದ ಚಿಕನ್ನ ತೊಗೊಂಡು ಬಂದು ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಅಂದರೆ ಒಂದು ಸಲ ನೀವು ಮಾಡ್ಕೊಂಡು ತಿನ್ನಿ, ನೀವು ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತಾನೇ ಇರ್ತೀರ. ಅಷ್ಟು ರುಚಿಯಾಗಿರುತ್ತೆ ಟೇಸ್ಟ್ ಅಂತಲೂ. ಆವಾಗ ನೋಡಿ ನೀಟಾಗಿ ಒಂದು ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಡ್ಬೇಕು. ನಾನು ಸ್ವಲ್ಪ ನಿಧಾನವಾಗಿ ಸ್ಲೋನಲ್ಲೇ ತೋರಿಸ್ತಾ ಇದ್ದೀನಿ, ಏನಂತ ಬೇಗ ಏನು ಮಾಡಿ ತೋರಿಸ್ತಾ ಇಲ್ಲ, ಸ್ಲೋನಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿಕೊಂಡು ಮಾಡ್ಕೊಳೋರ್ಗು ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಿಧಾನವಾಗಿ ನೋಡಿ. ಈ ಥರ ಒಂದು ತವಾ, ನಾನು ಸ್ವಲ್ಪ ಚಿಕ್ಕದು ಇಟ್ಕೊಂಡಿದ್ದೀನಿ ತವಾನ, ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡದಾಗಿರೋದೇ ಇಟ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಂದೈತೆ, ಅಲ್ಲೇ ಆಲ್ಮೋಸ್ಟ್ ಬೆಂದೈತೆ, ಎಲ್ಲ ಉಡಿ ಥರ ಆಯಿತು. ಈಗ ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಇಟ್ಬಿಡ್ತೀನಿ. ಆರಕ್ಕೆ ಇಟ್ಟಾಗಲೇ ಅರ್ಧ ಖಾಲಿ ಮಾಡಿಬಿಟ್ವಿ ನಾವೆಲ್ಲ ತಿನ್ಕೊಂಡು, ಅಷ್ಟು ಚೆನ್ನಾಗಿತ್ತು ಟೇಸ್ಟು ನೋಡಿ. ಇದಾಯಿತು, ಇದಾದಮೇಲೆ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಈಗ ನಾವು ಈಗ ಚಪಾತಿ ಈ ಥರ ಮೈದಾ ಹಿಟ್ಟಿಂದ ಒಳಗಡೆ ಹಾಕೋದಕ್ಕೆ ಸ್ಟಫಿಂಗು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಎಲೆಕೋಸನ್ನ ಒಂದೊಂದು ಬೌಲಷ್ಟು ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು. ಕ್ಯಾರೆಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ದಪ್ಪದೊಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಂದು ದಪ್ಪದು, ಚಿಕ್ಕದಾದರೆ ಎರಡೆರಡು ಹಾಕ್ಕೊಬೇಕು. ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೌತೆಕಾಯಿ, ಒಂದು ಸೌತೆಕಾಯಿನ ಹಚ್ಚಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಇವೆಲ್ಲ ಹಾಕ್ಕೊಂಡು. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು, ಇದಕ್ಕೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡ್ರೆ ಇದಕ್ಕೆ ಸ್ವಲ್ಪ ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಮಯೋನೀಸ್ ಹಾಕ್ಲೇಬೇಕು ಅಂತ ಏನಿಲ್ಲ, ಮಯೋನೀಸ್ ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಇರಲಿ ಅಂತೇಳಿ ಮಯೋನೀಸ್ ಹಾಕ್ಕೊಂಡೇ ಮಾಡ್ಕೊತಾ ಇದ್ದೀನಿ. ಒಂಥರ ಇದೆಲ್ಲ ಚೆನ್ನಾಗಿರುತ್ತೆ. ಇದೇನೇನು ಹಾಕಿರ್ತೀವಿ, ಕ್ಯಾಪ್ಸಿಕಮ್ಮು, ಈ ಎಲೆಕೋಸು, ಇದೆಲ್ಲ ಒಂದು ಆ ಥರ ಸ್ಮೆಲ್ ಇರಲ್ಲ ಅದೆಲ್ಲ, ಹಂಗಾಗಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗೂ ತಿನ್ನಲ್ವಲ್ಲ, ಮಯೋನೀಸ್ ಒಳ್ಳೇದಲ್ಲ ಅಂತ ಗೊತ್ತು, ಆದರೂ ಯಾವಾಗೂ ತಿನ್ನಲ್ವಲ್ಲ, ಅಪರೂಪಕ್ಕಲ್ವ ತಿನ್ಬೋದು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಈಗ ಹೊರಗಡೆ ಎಲ್ಲ ತಿಂತಾರೆ, ಹಾಗಾಗಿ ನಾವೇ ಮನೆಯಲ್ಲೇ ಮಾಡ್ಕೊಡೋದಲ್ವ, ಚೆನ್ನಾಗಿರುತ್ತೆ. ಮಯೋನೀಸ್ ಹಾಕಲಿಲ್ಲ ಅಂದರೆ ಹೆಲ್ದಿ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಬಿಡ್ಬೇಕು, ಮಯೋನೀಸ್ ಎಲ್ಲ ಕಡೆ ಅಂಟ್ಕೊಬಿಡ್ಬೇಕು. ಈ ಎಲೆಕೋಸಿಂದು ಆ ಥರ ಎಲ್ಲ ಸ್ಮೆಲ್ಲೆಲ್ಲ ಬರಬಾರ್ದು, ಆ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಇದನ್ನು. ಇದು ಜಾಸ್ತಿನೇ ಚಪಾತಿ ಒಳಗಡೆ ಹಾಕ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಮಕ್ಕಳು ಕೆಲವೊಬ್ಬೊಬ್ಬರು ಈ ಥರ ತರಕಾರಿ, ವೆಜಿಟೇಬಲ್ಸ್ ಇದೆಲ್ಲ ಯಾರು ತಿನ್ನೋದೇ ಇಲ್ಲ. ಈ ಥರ ಮಾಡಿಕೊಟ್ರೆ ಮಾತ್ರ ಎಲ್ಲ ತಿಂದು ಕೂಡ ಖಾಲಿನೂ ಮಾಡ್ತಾರೆ. ನಮ್ಮ ಮನೇಲಿ ಮಕ್ಕಳಂತೂ ಈ ಥರ ತರಕಾರಿ ಎಲ್ಲ ಕೊಟ್ಟರೆ ತಿನ್ನೋದೇ ಇಲ್ಲ. ಆದರೆ ಇದರಲ್ಲಿ ಮಾತ್ರ ಚಿಕನ್ ಶವರ್ಮದಲ್ಲಂತೂ ಎಲ್ಲ ನೀಟಾಗೆ ತಿಂದರು. ಅದೇ ಊಟನೇ ಮಾಡ್ಕೊಂಡಿದ್ರು ಬೆಳಗ್ಗೆ, ಮಧ್ಯಾಹ್ನ ಮತ್ತು ನೈಟು. ಬೇರೆ ಏನು ಅನ್ನ ಆ ಥರ ಎಲ್ಲ ಏನು ತಿನ್ನೋದೇ ಇಲ್ಲ, ಇದೇ ತಿಂತಾರೆ ಅಚ್ಚುಕಟ್ಟಾಗಿ. ಅಂದರೆ ತರಕಾರಿ ಆದರೆ ಮಾತ್ರ ತಿನ್ನೋದೇ ಇಲ್ಲ. ತರಕಾರಿ ಕೊಟ್ಟರೆ ನಾವಂತೂ ಬೇರೆ ಸಪ್ರೇಟ್ ತರಕಾರಿ ಹಚ್ಕೊಟ್ರೆ, ಅವ್ರು ಕೇಳಿದ್ದನ್ನಾದರೆ ಮಾಡಿಕೊಟ್ರೆ ಮಾತ್ರ ಖುಷಿಯಿಂದ ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಈ ಚಿಕನ್ ಎಲ್ಲ ನೋಡಿ ಒಣಗಿ ಡ್ರೈ ಆಗಿದೆ. ಎಷ್ಟಿತ್ತು ನೋಡಿದ್ರೆ ಈಗ ಎಷ್ಟಾಗಿದೆ ನೋಡಿ ಚಿಕನ್ನು. ಅದು ಹಾಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಚಿಕನ್ ಅಂತೂ ಸಖತ್ತಾಗಿರುತ್ತೆ ನೋಡಿ. ಸ್ವಲ್ಪ ಚಿಕ್ಕದಾಗಿದ್ದರೆ ಪೀಸ್ಗಳು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ. ಈ ಥರ ಎಲ್ಲವನ್ನು ಫುಲ್ಲು ಕಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಇಷ್ಟಾಗಿದೆ. ಇದು ಅರ್ಧ kg ಚಿಕನ್ನಲ್ಲಿ ಇಷ್ಟಿದೆ, 1/4 kg ಅಷ್ಟು ಉಳ್ಕೊಂಡೈತೆ ನೋಡಿ. ನಾವೇ ತಿನ್ಕೊಂಡು ಖಾಲಿ ಮಾಡಿದ್ವಿ.
ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿತ್ತು ಟೇಸ್ಟು. ನೀವು ಒಂದು ಸಲ ಮಾಡ್ಕೊಳ್ಳಿ, ಈ ಥರ ಸಕ್ಕತ್ತಾಗಿರುತ್ತೆ. ಈಗ ನಾನು ಚಪಾತಿ ಥರ ಒಂದು ಹಿಟ್ಟು ತೊಗೊಂಡು ಇಷ್ಟಪ್ಪ ನೋಡಿ ಈ ಥರ ಲಟ್ಟಿಸ್ಕೊಂಡು ಒಂದು ಹೆಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ನಾನು. ಇನ್ನೇನು ಗೊತ್ತು, ಅರಿಯೋದೆಲ್ಲ ಏನು ತೋರಿಸಿಲ್ಲ, ಇನ್ನೇನು ಗೊತ್ತೇ ಇದೆಯಲ್ಲ, ಎಲ್ಲರೂ ಚಪಾತಿ ಲಟ್ಟಿಸ್ತಾರೆ, ಅರಿತಾರೆ, ಗೊತ್ತೇ ಇದೆ ಎಲ್ಲರಿಗೂ. ಹಾಗಾಗಿ ನಾನೇನು ಅರಿಯೋದೇನು ತೋರಿಸ್ಲಿಲ್ಲ. ಇಷ್ಟು ಒಂದು ಅಗಲ, ಒಂದು ಚಪಾತಿಗಿನ್ನ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು, ಮೀಡಿಯಮ್ ಚಪಾತಿನೇ ಇಷ್ಟು ಅಗಲ ಮಾಡ್ಕೊತಾರೆ. ನಾವು ಚಪಾತಿ ಮಾಡೋದಿನ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಹಾಗಾಗಿ ನೋಡಿ, ಎಣ್ಣೆ ಹಾಕಿ ಏನು ಬೇಯಿಸಿಲ್ಲ ನಾನು, ಎಣ್ಣೆ ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು. ಹೀಗೆ ನೀಟಾಗಿ ಎಲ್ಲ ಕಡೆನೂ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊತೀನಿ ನಾನು. ಸೈಡು ಎಲ್ಲ ಬೇಯಬೇಕಲ್ಲ, ಮೈದಾ ಅಲ್ವಾ, ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡ್ತೀನಿ. ಬೇಯಿಸ್ಕೊಂಡಾದ್ಮೇಲೆ ಎಲ್ಲವನ್ನು ಕೂಡ ಅದೇ ಥರ ಒಂದು 2, 3, 4 ಚಪಾತಿ ಥರ ಅಂದರೆ ಮೈದಾ ಹಿಟ್ಟಿಂದು ಬೇಯಿಸ್ಕೊಂಡು ಇಟ್ಕೊಂಬಿಡ್ತೀನಿ. ಮೈದಾ ಹಿಟ್ಟು ಹೆಲ್ದಿ ಅಂತ ಹೇಳಲ್ಲ, ಮೈದಾ ಹಿಟ್ಟೇನೋ ಅಪರೂಪಕ್ಕಲ್ವಾ ಅಂತೇಳಿ ಮಾಡ್ಕೊಡ್ತಾ ಇರೋದು. ನೀವು ಅದ್ರ ಬದಲು ಚಪಾತಿ ಹಿಟ್ಟು ಹಾಕ್ಕೊಂಡು ಮತ್ತು ಮಯೋನೀಸ್ ಇಲ್ದಿರ ಬರೀ ಚಿಕನ್ ಹಾಕ್ಕೊಂಡು ಈ ತರಕಾರಿ ಹಾಕ್ಕೊಂಡು ಕೂಡ ಮಾಡಿಕೊಂಡ್ರೆ ಹೆಲ್ದಿ ಅಂತಲೇ ಹೇಳ್ಬೋದು. ಇದು ಮಯೋನೀಸ್ ಹಾಕೋದ್ರಿಂದ ಹೆಲ್ದಿ ಅಲ್ಲ, ಹೇಳ್ತಾ ಇದ್ದೀನಿ. ಮಯೋನೀಸು ಮತ್ತು ಮೈದಾ ಹೆಲ್ದಿ ಅಲ್ಲ, ಅದು ನನಗೂ ಗೊತ್ತು. ಆಮೇಲೆ ಹೆಲ್ದಿ ಇಲ್ಲ ಇದು ಅಂತ ಹೇಳ್ಬೇಡಿ. ಅಪರೂಪಕ್ಕೆ ಪರವಾಗಿಲ್ಲ, ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನೀವೇ ಮನೆಯಲ್ಲಿ ಮಾಡಿಕೊಟ್ರೂ ಒಳ್ಳೇದಲ್ವಾ ಅಂತೇಳಿ ನಾನು ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ. ಇದೇನಂತ ಹೆಲ್ದಿ ಫುಡ್ ಅಲ್ಲ. ಚಿಕನ್ನು ಮತ್ತು ಈ ತರಕಾರಿ ಅವೆಲ್ಲ ಹೆಲ್ದಿ ಅಂತ ಹೇಳ್ತೀನಿ. ಅದಕ್ಕೆ ನಾವು ಹೇಳಿದ್ನಲ್ಲ, ಇನ್ನೊಂದು ಸಲ ನಾನು ಚಪಾತಿನಲ್ಲಿ ಈ ಥರ ಮಯೋನೀಸ್ ಎಲ್ಲ ಏನು ಹಾಕ್ದಿರೇ ಮಾಡಿಕೊಡ್ತೀನಿ. ಇವತ್ತು ಆಸೆ ಪಟ್ಟರು ಮಕ್ಕಳು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಮಯೋನೀಸ್ ಎಲ್ಲ ಫುಲ್ಲು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು, ಅದಕ್ಕೆ ಇವಾಗ ನಾನು ಇಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ವೆಜಿಟೇಬಲ್ಸಿಂದು ತರಕಾರಿದೆಲ್ಲ, ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹೆಂಗೂ ತರಕಾರಿ ತಿಂತವ್ರಲ್ಲ, ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಕೊಡ್ತಾಯಿದ್ದೀನಿ. ತರಕಾರಿ ಇದೆಲ್ಲ ಸೆಂಟ್ರಲ್ಲಿ ಜಾಸ್ತಿ ಇವಾಗ ತಿಂತಾರೆ, ಅವರೇ ಕೇಳಿ ಮಾಡಿಸ್ಕೊಂಡಿರೋದಲ್ವಾ, ಇವಾಗ ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಈ ತರಕಾರಿ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕೊಟ್ಬಿಡ್ತಾಯಿದ್ದೀನಿ, ತಿನ್ನಲಿ ಹಿಂಗಾದ್ರೂ ಅಂತ ಹೇಳ್ಬಿಟ್ಟು. ನೋಡಿ, ಈಗೆಲ್ಲ ನೀಟಾಗಿ ರೋಲ್ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ನೋಡಿ, ಈ ರೀತಿಯಾಗಿ ಇಷ್ಟೇ. ಇದು ಚಿಕನ್ ಶವರ್ಮ. ಇದನ್ನು ಇವರು ಹೊರಗಡೆ ಎಲ್ಲೋ ನೋಡ್ಕೊಂಡು ಬಂದಿದ್ರಂತೆ. ಹಾಗಾಗಿ ಅದನ್ನು ನನಗೆ ಕೇಳಿದ್ದು, ಎಲ್ಲೋ ಹೊರಗಡೆ ಹೋಟೆಲ್ನಲ್ಲಿ ಎಲ್ಲ ನೋಡ್ಕೊಂಡು ಬಂದು ಇದೇ ಥರ ಹೊರಗಡೆ ತಿನ್ನಬೇಕು ಅಂತ ಕೇಳ್ತಾಯಿದ್ರು. ಅದನ್ನು ಮನೆಯಲ್ಲೇ ಮಾಡು ಅಂತಂದ್ರಲ್ಲ, ಹಾಗಾಗಿ ನಾನೇ ಮನೆಯಲ್ಲಿ ಮಾಡಿಕೊಟ್ಟೆ. ನೋಡಿ, ಇಷ್ಟೇ, ಇಲ್ಲಿಗೆ ಚಿಕನ್ ಶವರ್ಮ ರೆಡಿ ಆಗೋಯ್ತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ, ಹಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈಗ ಮತ್ತೆ ಇನ್ನೊಂದು ಅದೇ ಥರ ರೋಲ್ ಮಾಡ್ತಾಯಿದ್ದೀನಿ. ಸೇಮು, ಇನ್ನೇನಿಲ್ಲ, ಒಂದು ರೊಟ್ಟಿ, ಅದೇ ಚಪಾತಿ ಹಿಟ್ಟಿಗೆ ಮೈದಾ ಹಿಟ್ಟಿಂದು ರೊಟ್ಟಿಗೆ ಇದಕ್ಕೆಲ್ಲ ಮಾಮೂಲಿ ಇದೆಲ್ಲ ಹಾಕ್ಕೊಂಡು ಚಿಕನ್ ಎಲ್ಲ ಇಟ್ಕೊಂಡು ರೋಲ್ ಮಾಡ್ಕೊಳ್ತೇನೆ. ಹಿಂದೆ ಒಂದು ನಾನು ಶಾರ್ಟ್ ವಿಡಿಯೋನು ಕೂಡ ಹಾಕಿದ್ದೆ, ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಫೇಸ್ಬುಕ್ಕಲ್ಲಿ ವಿಡಿಯೋನ ಹಾಕಿದ್ದೆ ಅದನ್ನು. ಮತ್ತು ಇವಾಗ ಅದನ್ನೇ ಫುಲ್ ವಿಡಿಯೋ ಮಾಡಿದ್ದೆ, ಅದನ್ನು ನೀವು ಇನ್ನೂ ಶೇರ್ ಮಾಡ್ಕೊಂಡಿರಲಿಲ್ಲ, ಇವಾಗ ಶೇರ್ ಮಾಡ್ಕೊತಾಯಿದ್ದೆ. ನೋಡಿ, ಇದಕ್ಕೆ ಏನಿಲ್ಲ ಅಂದರೆ ಇಷ್ಟೇ, ಕೆಳಗಡೆ ಮಾಮೂಲಿ ಟಿಶ್ಯೂ ಹಾಕ್ಕೊಂಡು ಸುತ್ತಕೊಂಡು ತಿನ್ನೋದಷ್ಟೇ, ಇನ್ನೇನಿಲ್ಲ, ಅಷ್ಟೇ. ಇಷ್ಟೇ ಚಿಕನ್ ಶವರ್ಮ. ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಕೆಲವೊಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾನು ಮಾಡಿರೋದು ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ಕೂಡ ಮಾಡಿ ಇಟ್ಟು ತೋರಿಸ್ತಾ ಇದ್ದೀನಿ. ನನಗೆ ಬಂದಂಗೆ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ ನಾನು ಈ ಥರ ಮಾಡಿರೋದು. ಹೇಗಿದೆ ಅಂತ ಹೇಳಿ ಕೂಡ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ಮನೆಯಲ್ಲೇ ಈ ರೀತಿಯಾಗಿ ಚಿಕನ್ ಶವರ್ಮನ ಮಾಡಿಕೊಳ್ಳಬಹುದು. ತುಂಬ ಸುಲಭವಾಗಿ ಮಾಡಿದ್ದೀನಿ ನೋಡಿ. ಏನಂತ ರಿಸ್ಕು ಏನಿಲ್ಲ. ಈ ಚಿಕನ್ ಸ್ವಲ್ಪ ತವಾ ಮೇಲೆ ಬೇಯಿಸ್ಕೊಂಬಿಡೋದಷ್ಟೇ ಲೇಟು, ಇನ್ನೇನಿಲ್ಲ, ಬೇಗ ಆಗೋಗುತ್ತೆ. ಅದೊಂದು ಸ್ವಲ್ಪ ನೆಂದರೆ ಬೇಗ ಆಗೋಗುತ್ತೆ, ಅಷ್ಟೇ, ಈಸಿ. ನೋಡ್ತಾ ಇದ್ದೀರಲ್ಲ, ಇದು ಒಂದು ತಿನ್ನೋವಷ್ಟರಲ್ಲೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಚೆನ್ನಾಗಿತ್ತು ಮಾತ್ರ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.